ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸೆಮಿ ಬ್ರೈಡಲ್ ಸಾರಿ ಕುಚ್ ಡಿಸೈನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಫಸ್ಟ್ ಇಲ್ಲಿ ನಾನು 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾವೆಲ್ಲ ಸಾರಿ ಕುಚ್ಚಿಗೆ ಟೋಟಲ್ 2 ಟೈಮ್ಸು ಸ್ಟಾರ್ಟಿಂಗು ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಚೈನ್ಸ್ ಹಾಕ್ತಿದ್ದೀನಿ. ಟೋಟಲಾಗಿ ಇಲ್ಲಿ 5 ಚೈನ್ಸ್ ಹಾಕ್ತಿದ್ದೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿ ಅಥವಾ ಸಿಂಗಲ್ ಕ್ರೋಶ ಕೂಡ ಅಂತಾರೆ ಇದಕ್ಕೆ. ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿ ಈಗ ನೀಡಲ್ ಮೇಲೆ 1 2 ಟೈಮ್ಸು ದಾರ ಸುತ್ಕೋಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಅಥವಾ 3 ಚೈನಷ್ಟು ಗ್ಯಾಪ್ ಬಿಟ್ಟು ಸೀರೆಗೆ ನೀಡಲ್ ಹಾಕಿ ದಾರ ತರಬೇಕು. ಈಗ ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ. ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಈ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಸಿಲ್ವರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗೋಲ್ಡ್ ಕೂಡ ಅಥವಾ ಪರ್ಲ್ ಆ್ಯಡ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನಾವೇನಿಗೆ ಫಸ್ಟ್ ತ್ರಿಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಆ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ಅಂದರೆ ಒಂದೇ ಪಾಯಿಂಟಿಗೆ ಮಾಡಬೇಕು. ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆತ್ತಬೇಕು, ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, 2 ದಾರ ಒಂದು, ಹೀಗೆ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ, ಒಂದು ಬೀಡು, ಒಂದು ತ್ರಿಬಲ್ ಕ್ರೋಶ ಕಂಬ, ಒಂದು ಬೀಡು, ಹೀಗೆ ಮಾಡ್ಕೊಂಡು ಹೋಗಬೇಕು ಆರ್ಚ್ನ. ನಾವಿಲ್ಲಿ ಚೈನ್ಸ್ ಹಾಕಿ ಆರ್ಚ್ನ ಮಾಡ್ತಾಯಿಲ್ಲ, ಸೀರೆಗೆ ಡೈರೆಕ್ಟಾಗಿ ಆರ್ಚ್ನ ಮಾಡ್ತಾಯಿದ್ದೀವಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಅಲ್ಲೇ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ನ ಬಟನ್ ಪ್ರೆಸ್ ಮಾಡಿ. ಅದಾದಮೇಲೆ ಆಲ್ ಅಂತ ಆಪ್ಷನ್ ಕೊಡಿ. ಅಂದರೆ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳನ್ನ ಅಥವಾ ನಾನು ಲೈವ್ ಬಂದಾಗ ನೀವು ಅದನ್ನ ನೋಡ್ಬೋದು. ನಿಮಗೆ ಡಿಸೈನ್ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ. ತುಂಬಾ ಈಸಿ ಇದೆ ಡಿಸೈನು. ನಾನಿಲ್ಲಿ 2 ಆರ್ಚ್ ಅಂದರೆ 2 ಡಿಫ್ರೆಂಟ್ ಆರ್ಚ್ನ ಮರ್ಜ್ ಮಾಡಿ ಇಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಟೋಟಲಾಗಿ ನಾನು 6 ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. 6 ಬೀಡು ಮತ್ತು 7 ತ್ರಿಬಲ್ ಕ್ರೋಶ ಕಂಬ ಆಗ್ತವೆ 6 ಬೀಡ್ ಅಂದರೆ. ಸೊ ಇಲ್ಲಿ ನೀವು ಬೇಕಂದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆರ್ಚಿನ ಸ್ವಲ್ಪ ದೊಡ್ಡದು ಬೇಕಂದರೆ ನೀವು ಇನ್ನೂ 1 ಬೀಡ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇನ್ನೂ ಕಡಿಮೆ ಕೂಡ ಮಾಡ್ಕೋಬೋದು. ಈಗ 6 ಹಾಕಿದ್ದೀನಲ್ಲ ಅದು ಸಾಕು. ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಆರ್ಚು. ನಿಮ್ಗೆ ದೊಡ್ಡದು ಬೇಕು ಅಥವಾ ಸಣ್ಣದು ಬೇಕಂದರೆ ನೀವು ಹೆಚ್ಚು ಕಡಿಮೆನ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇದೇ ಡಿಸೈನ್ ಇಷ್ಟ ಆಗಿದ್ದರೆ ಇದೇ ರೀತಿ ಇಷ್ಟೇ ನಂಬರ್ಸಲ್ಲಿ ಕೂಡ ಹಾಕೋಬೋದು. ಸೊ ಲಾಸ್ಟಲ್ಲಿ ಕೂಡ 6ನೇ ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಒಂದೇ ಪಾಯಿಂಟಿಗೆ, ಇಲ್ಲಿ ಎಲ್ಲ ಕಂಬಗಳನ್ನ ನೋಡಿ ಒಂದೇ ಪಾಯಿಂಟಿಗೆ ಮಾಡಿದ್ದೀನಿ. ಸೊ ಇದೇ ರೀತಿ ಒಂದೇ ಪಾಯಿಂಟಿಗೆ ನೀವು ಮಾಡ್ಕೊಳ್ಳಿ. ಇಲ್ಲಿ 6 ಬೀಡ್ಸ್ ಆ್ಯಡ್ ಮಾಡಿ ಕಂಬ ಮಾಡಿದ್ಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಬೇಕು. ಯಾಕಂದರೆ ಫಸ್ಟು ಕೂಡ ಒಂದು ಚೈನ್ ಹಾಕಿದ್ದೀವಿ ಎಕ್ಸ್ಟ್ರಾ. ಸೊ ಅದಕ್ಕೆ ಒಂದು ಚೈನ್ ಹಾಕಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ, ಆಮೇಲೆ ಈ ಸೈಡ್ ಎಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀವಿ ಅದನ್ನ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿದ ಮೇಲೆ ನಾನಿಲ್ಲಿ ಮತ್ತೊಂದು ಬೇರೆ ಆರ್ಚ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಒಂದು ಚೈನ್ ಹಾಕಬೇಕು. ಫಸ್ಟು ಒಂದು ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸೇಮ್ 3 to 4 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು ಮತ್ತು ಒಂದು ತ್ರಿಬಲ್ ಕ್ರೋಶ ಕಂಬ ಅಥವಾ ಸ್ಲ್ಯಾಂಟಿಂಗಾಗಿ ನೋಡಿಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ಕಂಬ ಮಾಡಿದ ಮೇಲೆ ಇಲ್ಲಿ 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಆ 3 ಚೈನ್ನ ಲಾಕ್ ಮಾಡೋಣ. ಇದು ಪಿಕೋಟ್ ಆಯಿತು. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ ಪಾಯಿಂಟಿಗೆ, ಒಂದೇ ಪಾಯಿಂಟಿಗೆ ಇಲ್ಲಿ ಎಲ್ಲ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಅದೇ ಪಾಯಿಂಟಿಗೆ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿದ ಮೇಲೆ 3 ಚೈನ್ಸ್ ಹಾಕಿ ಆ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕೋಟ್ ಮಾಡಬೇಕು. ಸೊ ಇಲ್ಲಿ ನಾನು ಈ ಆರ್ಚ್ನ ಪಿಕೋಟ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆರ್ಚಲ್ಲಿ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಆರ್ಚಲ್ಲಿ ನಾನು ಪಿಕೋಟ್ಸ್ನ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಬೀಡ್ ಆ್ಯಡ್ ಮಾಡಿದರೆ ಅಷ್ಟೊಂದು ಲುಕ್ ಕಾಣೋದಿಲ್ಲ ಎಲ್ಲದರಲ್ಲೂ ಅಂತ ಹೇಳಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ನಾನು
ಬೀಡ್ಸ್ನ ಆ್ಯಡ್ ಮಾಡ್ತಾ ಇಲ್ಲ, ಪಿಕೌಟ್ ಮಾಡ್ತಾಯಿದ್ದೀನಿ. ಆಮೇಲೆ ಬರೀ ಪಿಕೌಟ್ಸ್ ಅಷ್ಟೇ ಹಾಕಿದ್ದೀವಿ ಒಂದೊಂದು ಡಿಸೈನಲ್ಲಿ ಬೀಡ್ಸ್ ಅಷ್ಟೇ ಹಾಕಿದ್ದೀವಿ. ಸೊ ಇಲ್ಲಿ ನಾನು ಎರಡನ್ನೂ ಮರ್ಜ್ ಮಾಡಿ, ಅಂದರೆ ಒಂದು ಆರ್ಚ್ ಅದು ಒಂದು ಆರ್ಚ್ ಇದು ಈ ರೀತಿ ಮಾಡಿಕೊಂಡು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಎಂಡಲ್ಲಿ ನೋಡ್ಬೋದು. ಪೂರ್ತಿ ಆದಮೇಲೆ ಆಮೇಲೆ ಕುಚ್ಚು ಕಟ್ಟಿದ ಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈಸಿ ಕೂಡ ಇದೆ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಅಷ್ಟೊಂದೇನು ಟಫ್ ಇಲ್ಲ. ನಿಮಗೆ ಡಬಲ್ ಕ್ರೋಶಾ ತ್ರಿಬಲ್ ಕ್ರೋಶಾ ಹಾಕಕ್ಕೆ ಬಂದರೆ ಸಹ ಆಯಿತು. ಈ ವಿಡಿಯೋನ ನೋಡಿಕೊಂಡು ನೀವು ಈಸಿಯಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಈ ಆರ್ಚಲ್ಲಿ 7 ಪಿಕಾಟ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ 7 ಹಾಕಿದ್ದೀನಿ, ಅಂದರೆ ಸ್ವಲ್ಪ ಆರ್ಚ್ ದೊಡ್ಡದು ಕಾಣಲಿ. ಇದು ಫಸ್ಟ್ ಏನು ಬೀಡ್ಸ್ ಆ್ಯಡ್ ಮಾಡಿದ್ದೀವಲ್ಲ ಆ ಆರ್ಚ್ಗಿಂತ ಒಂದು ಸ್ವಲ್ಪ ದೊಡ್ಡದು ಕಾಣಲಿ ಅಂತ ಹೇಳಿ ನಾನಿಲ್ಲಿ 7 ಪಿಕಾಟ್ಸ್ಗಳನ್ನ ಮಾಡಿದ್ದೀನಿ. ಸೊ ನಿಮಗೆ 7 ಬೇಡ ಅಂದರೆ ನೀವು 6 ಕೂಡ ಮಾಡ್ಕೋಬೋದು. ಸೊ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಾನು ಹಾಕಿದಷ್ಟೇ ಹಾಕಬೇಕಂತ ಏನಿಲ್ಲ. ನಿಮ್ಮ ಡಿಸೈನು ನಿಮ್ಗೆ ಲೈಕ್ ಪ್ರಕಾರ ನೀವು ಇದನ್ನ ಕಸ್ಟಮೈಸ್ ಮಾಡ್ಕೋಬೋದು. ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಿಮಗೆ ಹಾಕೋದು ಐಡಿಯಾ ಗೊತ್ತಾದರೆ ಸಾಕು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇಲ್ಲ ನೀವು ಇಲ್ಲಿ 2 ಪಿಕಾಟ್ಸ್ದು ಆರ್ಚ್ ಫಸ್ಟು ಮತ್ತು ಸೆಕೆಂಡು 2 ಪಿಕಾಟ್ಸ್ದು ಆರ್ಚ್ ಮಾಡಿಕೊಂಡು ನೆಕ್ಸ್ಟ್ ಈಗ ನಡಕ್ಕೆ ನೀವು ಈ ರೀತಿ ಬೀಡ್ ಆ್ಯಡ್ ಮಾಡಿ ಕೂಡ ಮಾಡ್ಕೋಬೋದು. ಬೀಡ್ಸ್ ಸ್ವಲ್ಪ ಬೇಕನ್ನೋರು ಆ ರೀತಿ ಮಾಡ್ಬೋದು. ಸೊ ನಾನಿಲ್ಲಿ ನೋಡಿ ಟೋಟಲಾಗಿ 7 ಪಿಕಾಟ್ಸ್ನ ಮಾಡಿದ್ದೀನಿ. 7 ಪಿಕಾಟ್ ಆದಮೇಲೆ ಒಂದು ಚೈನ್ ಹಾಕಿ, ಯಾಕಂದರೆ ಫಸ್ಟ್ ಕೂಡ ಒಂದು ಎಕ್ಸ್ಟ್ರಾ ಚೈನ್ ಹಾಕಿರ್ತೀವಲ್ಲ, ಒಂದು ಚೈನ್ ಹಾಕಿ ಎಷ್ಟು ಸ್ಪೇಸ್ ಬಿಟ್ಟಿದ್ದೀವಿ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿಕೊಂಡು ಆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಈಗ ನಾನು ಮತ್ತೆ ಇಲ್ಲಿ ಬೀಡ್ ಆ್ಯಡ್ ಮಾಡಿದ್ದನ್ನು ಆ ರೀತಿ ಈ ಸೈಡ್ ಕೂಡ ಒಂದು ಆರ್ಚ್ನ ಮಾಡ್ತಾಯಿದ್ದೀನಿ. ಇಲ್ಲ ನೀವು ನಿಮಗೆ ಬೇಕಂದರೆ 2 ಪಿಕಾಟ್ಸ್ದು ಆರ್ಚು, ಒಂದು ಬೀಡ್ ಆರ್ಚ್ ಈ ರೀತಿ ಕೂಡ ಮಾಡ್ಕೋಬೋದು. ಲಾಕ್ ಮಾಡಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ಸೇಮ್ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸ್ಲ್ಯಾಂಟಿಂಗಾಗಿ ನೋಡಿ ಒಂದು ತ್ರಿಬಲ್ ಕ್ರೋಶಾ ಕಂಬ ಮಾಡಿ ಅದಕ್ಕೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ ಪಾಯಿಂಟಿಗೆ ಮತ್ತೊಂದು ತ್ರಿಬಲ್ ಕ್ರೋಶಾ ಕಂಬ ಮಾಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಬೀಡು ಒಂದು ತ್ರಿಬಲ್ ಕ್ರೋಶಾ ಕಂಬ, ಒಂದು ಬೀಡು ಒಂದು ತ್ರಿಬಲ್ ಕ್ರೋಶಾ ಕಂಬ, ಈ ಕೌಂಟಲ್ಲಿ ಮಾಡ್ಕೋಬೇಕು. ಇಲ್ಲಿ ಕೂಡ ನಾವು ಫಸ್ಟು 6 ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ನಾನು ಈ ಡಿಸೈನಲ್ಲಿ. ಸೊ ಇಲ್ಲೂ ಕೂಡ ನಾವು 6 ಬೀಡ್ಸ್ನ ಆ್ಯಡ್ ಮಾಡಬೇಕು. ನೀವೇನಾದರೂ ಫಸ್ಟು ಆರ್ಚಲ್ಲಿ 7 ಅಥವಾ ಹೆಚ್ಚು ಬೀಡ್ಸ್ನ ಆ್ಯಡ್ ಮಾಡಿದರೆ ನೀವು ಈ ಆರ್ಚಲ್ಲಿ ಕೂಡ ಅಷ್ಟೇ ಬೀಡ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ನಿಮಗೆ ಆರ್ಚ್ ಸೈಜು ಡಿಸೈನು ಸೇಮ್ ಕಾಣಿಸುತ್ತೆ. ನೀವು ಅಲ್ಲಿ 4 ಬೀಡ್ ಆ್ಯಡ್ ಮಾಡಿ ಇಲ್ಲಿ 6 ಬೀಡ್ ಆ್ಯಡ್ ಮಾಡ್ತೀನಿ ಅಂದರೆ ಲುಕ್ ಕಾಣೋದಿಲ್ಲ. ಸೊ ಹೆಚ್ಚು ಕಡಿಮೆ ಮಾಡಬೇಡಿ, ಡೈರೆಕ್ಟ್ ನೋಡಿಕೊಂಡು ಎಷ್ಟು ಬೀಡ್ಸ್ ಆ್ಯಡ್ ಮಾಡಿರ್ತೀರ ಅದನ್ನ ಅಷ್ಟೇ ಬೀಡ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಹೋಗಿ. ನಾನು 6 ಬೀಡ್ ಆ್ಯಡ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ 6 ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ತುಂಬ ಈಸಿಯಾಗಿ ಹಾಕ್ಬೋದು ಈ ಡಿಸೈನ್ನ. ಇನ್ನೂ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಹಲವಾರು ಡಿಸೈನ್ಗಳನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಡಿಸೈನ್ಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಇನ್ನೂ ತುಂಬ ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಅಥವಾ ಡಬಲ್ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ಸು, ಆಮೇಲೆ ತುಂಬ ಈಸಿ ಇರುವಂಥ ಒಂದು ಸಾರಿ ಕುಚ್ ಡಿಸೈನ್ಸು ಈ ರೀತಿ ಎಲ್ಲ ಇದ್ದಾವೆ. ಸೊ ಇಲ್ಲೂ ಕೂಡ 6 ಬೀಡ್ ಆ್ಯಡ್ ಮಾಡಿದ ಮೇಲೆ ಒಂದು ತ್ರಿಬಲ್ ಕ್ರೋಶಾ ಕಂಬ ಹಾಕಬೇಕು, ಆಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಇದು 3 ಆರ್ಚ್ ಇರೋದು. ಸೊ 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಕಟ್ಟೋಕ್ಕೆ ನಾನು ಸ್ಪೇಸ್ ಬಿಡ್ತಿದ್ದೀನಿ. ಸೊ ಕುಚ್ಚು ಆ ಸೈಡು ಈ ಸೈಡು ನಮಗೆ ಕುಚ್ಚಿಗೆ ಮತ್ತು ಆರ್ಚಿಗೆ ಗ್ಯಾಪ್ ಇರಲಿ ಅಂತ ನಾನು 2 ಸರ್ತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 3 ಆರ್ಚ್ ಕಂಪ್ಲೀಟ್ ಆದಮೇಲೆ 2 ಸರ್ತಿ ಲಾಕ್ ಮಾಡಿ 5 ಚೈನ್ ಹಾಕಿ ಮತ್ತೆ 2 ಸರ್ತಿ ಅದನ್ನ ಸೀರೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ನಾವು ಕುಚ್ಚು ಕಟ್ಟಿದಾಗ ಆರ್ಚಿಗೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇರೋದು. ಇಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಗ್ಯಾಪ್ ಬೇಕಂದರೆ ಇನ್ನೂ ಎಕ್ಸ್ಟ್ರಾ 2 to 3 ಲಾಕ್ಸ್ನ ಮಾಡ್ಕೋಬೋದು. ಸೊ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಸೊ ಪೂರ್ತಿಯಾಗಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. 3 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಈಸಿಯಾಗಿ ಇದು ಕೂಡ ಇದೆ. ಸೆಮಿ ಬ್ರೈಡಲ್ ಡಿಸೈನ್ ಕೂಡ ಇದು. ನಿಮಗೆ ಬೀಡ್ಸ್ ಆ್ಯಡ್ ಮಾಡಿದರೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಪಿಕಾಟ್ಸಲ್ಲೂ ಕೂಡ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ನಿಮಗಿದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.